ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಕಬ್ಬಿಣದ ರಾಡಿನಿಂದ ಹಲ್ಲೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಹುಡುಗಿಯನ್ನು ಚುಡಾಯಿಸುತ್ತಿದ್ದಿ ಎಂಬ ಆರೋಪದ ಮೇರೆಗೆ ಯುವಕನ ಮೇಲೆ ಹಿಗ್ಗಾಮುಗ್ಗಾ ಕಬ್ಬಿಣದ ರಾಡಿನಿಂದ ಹಲ್ಲೆ ನಡೆಸಲಾಗಿದೆ. ಘಟನೆ ಕಳೆದ ರವಿವಾರ ಸೆಪ್ಟೆಂಬರ್ 7ರಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿದೆ. ನಗರದ BLDE ಕಾಲೇಜು ಹಿಂಭಾಗದಲ್ಲಿ ಯುವಕನನ್ನು ಕರೆಸಿ ಆರೋಪಿಗಳು ಬಡಿಯಲು ಮುಂದಾಗಿದ್ದಾರೆ. ಹಲ್ಲೆಗೆ ಗುರಿಯಾದ ಯುವಕನ ಹೆಸರು ಶಂಭು ಪುಂಡ್ಲಿಕ್ ಕೋರಿ, ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದ ನಿವಾಸಿ. ಈ ಹಲ್ಲೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ವಿಡಿಯೋದಲ್ಲಿ ಶಂಭು ನಿರಪರಾಧಿ ಎಂದು ಬೇಡಿಕೊಂಡರೂ ಕಬ್ಬಿಣದ ರಾಡಿನಿಂದ ಬಡಿದಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಘಟನೆಯ ನಂತರ ಹಲ್ಲೆಗೊಳಗಾದ ಶಂಭು ಜಮಖಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಂಭುವಿನ ಆರೋಪ ಪ್ರಕಾರ ಹಲ್ಲೆ ನಡೆಸಿದವರು ಕಂಕನವಾಡಿ ಗ್ರಾಮದ ನರಸಿಂಹ ಅತ್ಯಪ್ಪನವರ್, ಈಶ್ವರ್ ಅತ್ಯಪ್ಪನವರ್, ಅಲ್ಲಪ್ಪ ಅತ್ಯಪ್ಪನವರ್, ಬಸು ಅತ್ಯಪ್ಪನವರ್ ಹಾಗೂ ಶ್ರೀಶೈಲ್ ಅತ್ಯಪ್ಪನವರ್. ಶಂಭುವಿನ ಹೇಳಿಕೆಯ ಪ್ರಕಾರ, ನನ್ನೇ ಚುಡಾಯಿಸುತ್ತಿದ್ದೇನೆಂದು ತಪ್ಪಾಟಿ ಭಾವಿಸಿ ಹಲ್ಲೆ ಮಾಡಲಾಗಿದೆ. ನಂತರ ನಿಜ ಗೊತ್ತಾದಾಗ ಪ್ರಕರಣವನ್ನು ವಾಪಸ್ ಪಡೆಯುವಂತೆ ಆರೋಪಿಗಳು ಮನವಿ ಮಾಡಿದ್ದಾರೆ ಎಂದಿದ್ದಾರೆ. ಈ ಪ್ರಕರಣ ಈಗ ಪೊಲೀಸ್ ತನಿಖೆಯ ಹಂತದಲ್ಲಿದೆ. ವರದಿ SCN TV ನ್ಯೂಸ್, ಜಮಖಂಡಿ. ನಮ್ಮ ಹೆಸರು ಶಂಭು ಪುಂಡ್ಲಿಕ್ ಕೋರಿ ರೀ. ನಾವು ಹುಲ್ಯಾಳದವ್ರಿ, ಅಲ್ಲೇ ಕೂಲಿ ತನ ಕೆಲಸ ಮಾಡ್ತೀವಿ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಯ್ತು, ಇದು ಹಲ್ಲೆ ಮಾಡ್ತಾರೆ ನಿಮ್ಮ ಮೇಲೆ. ಅವ್ರು ಯಾರು, ಯಾವ ಕಾರಣಕ್ಕೆ ನಿಮ್ಮ ಮೇಲೆ ಹಲ್ಲೆ ಆಯ್ತು, ಏನು ವಿಷಯ ಅದು? ಅವರು ಕಂಗ್ನೋಡಿ ಅವ್ರಿ, ಒಂದು ಹುಡುಗಿನ ಕಾಡಿ ಅಂತೇಳಿ ಸುಳ್ಳು ಆರೋಪ ಮಾಡಿ ಕಿಸಿಂದ ಬಡ್ದಾರಿ. ನಾನು ಬಟ್ ಮಾತಾಡ್ಸಿಬಿಟ್ಟಿಲ್ಲ. ಮೊದಲು ಏನ್ರಿ ಪ್ರೂಫ್ ಅದಾವ ತಂದ್ರಿ ಅವ್ರು. ಪ್ರೂಫ್ ಎಲ್ಲ ಏನೂ ಇಲ್ಲ. ಪ್ರೂಫ್ ತೊಗೊಂಬಂದ್ರತ್ತೇಳಿ ನಾನೇ ಶರಣ್ ಹಾಕೊಂಡ್ರಿ ಒಳಗೆ. ಪ್ರೂಫ್ ಅನ್ಕ ಏನೂ ಇಲ್ರಿ. ಪ್ರೂಫ್ ತೊಗೊಂಬ ಅಂತ ಹೇಳಿ ಇನ್ನಾದ್ರೂ ಅವ್ರು ಎಟ್ಟು ಬಡ್ದಾರ, ಇನ್ನ ಬಡಿವರಕ್ರಿ. ಅದ್ರ ಪ್ರೂಫ್ ಅನ್ಕ ಏನೂ ತರವಾರ ಇನ್ನಾದ್ರು. ಅವ್ರು ಎಷ್ಟು ಜನ ಇದ್ರು, ಏನಂತ? 5 ಜನ ಇದ್ರಿ. ಅವ್ರ ಹೆಸರ ಈಶ್ವರ್ ಅತ್ಯಾಪ್ನವ್ರಿ, ನರಸಿಂಹ ಅತ್ಯಾಪ್ನವ್ರಿ, ಮಲ್ಲಪ್ಪ ಅತ್ಯಾಪ್ನವ್ರಿ, ಬಸು ಅತ್ಯಾಪ್ನವ್ರಿ, ಶ್ರೀಶೈಲ್ ಅತ್ಯಾಪ್ನವ್ರಿ. ಅವ್ರ 5 ಜನ ಕೈಯಲ್ಲಿ ಏನೇನಿದ್ದು, ಅವ್ರ ಕೈಯಲ್ಲಿ ಏನಂತ? ಈಗ ಮೋಟ್ರ್ ಬಿಚ್ಚು ಪಾನ ಇರ್ತಾವಲ್ರಿ, ರಿಂಗಿ ಪಾನಗಳು ಇದ್ದುರಿ. ಯಾಡ ಒಬ್ಬ ಏನತ್ತಿರಿ, ಕಲ್ ತೊಗೊಂಡಿದ್ರಿ, ಒಬ್ಬ ಬದಿಯಾಕತ್ತಿದ್ರಿ. ಅದನ್ಕ ಎಲ್ಲ ವಿಡಿಯೋನ ಮಾಡ್ಯಾರ್ರಿ. ಬೇರೆದವ್ರಲ್ಲಿ ನಿಂತವ್ರು ವಿಡಿಯೋ ಮಾಡ್ಯಾರ್ರಿ, ಅದು ವಿಡಿಯೋನ ಐತ್ರಿ. ಆದ್ರೆ ಇವ್ರು ಅಟ್ ಇದನ್ನ ಅವ್ರ ಕಡೆ ಇದನ್ನ ಇದ್ವು ಅಂದ್ರೆ ಪ್ರೂಫ್ ಇದ್ವು ಅಂದ್ರೆ ನಮ್ ಬಂದ್ ತೋರಿಸ್ಕಿಸಿಂದ ಹಿಂಗ್ ಮಾಡಿಪ್ಪ ಅಂತ ಅನ್ಬೇಕ್ರಿ. ಪ್ರೂಫ್ ಇಲ್ಲ, ಏನೂ ಇಲ್ಲ. ಹಿಂಗ್ ಕೇಳಾರ ಬಡಿಯಾಕ ಹತ್ಬಿಟ್ರಿ ಬರುತ್ತರ ಅಂತ. ಅವ್ರು ಏನು ನಿಮ್ಮ ಎಲ್ಲಿ ಅಟ್ಯಾಕ್ ಮಾಡಿದ್ರಿ, ಯಾವಾಗ ಕರೆದ್ರು ನಿಮ್ಗೆ? ಏನಾರು ಫೋನ್ ಹಚ್ಚಿರಿ? ನಮ್ಗ 3 ಗಂಟೆಗೆ ಫೋನ್ ಹಚ್ಚಿರಿ ಅವ್ರು. ಹಿಂಗ ಮತ್ತ ಹಿಂಗ್ ಮಾಡಿ ಅತ್ತ ಬಾ ಅಂತಂದ್ರಿ. ಅದಕ್ಕ ನಾ ಏನೂ ಮಾಡಿದ್ದಿಲ್ಲ, ತಪ್ಪ ಏನೂ ಇಲ್ಲ ನಮ್ಗೆ ಗೊತ್ತಿತ್ರಿ. ಅದ್ರ ಸಂಬಂಧ ಭೇಟಿ ಹಾಕಂದ್ರಿ. ಜಮಖಂಡಿ ಬಂದ್ ಫೋನ್ ಹಚ್ಚಿನಿ. ಹಚ್ಚಾನ ಎಲ್ಲಿದೆ ಅದ್ ಕೇರಿ, ಇಲ್ಲೇ ಬಸ್ ಸ್ಟಾಂಡ್ ಅದನ್ನ ಅಂತನ್ರಿ. ಅವ್ರಿ ಈ ದರ್ಬಾರ್ ವಾಲ್ ಮ್ಯಾಗ ಸ್ವಿಮ್ಮಿಂಗ್ ಪೂಲ್ ಐತಲ್ರಿ, ಅಲ್ಲಿ ಬಾ ಅಂತಂದ್ರಿ. ಹೋಗುತ್ತಾರ ಅಲ್ದ ಏನೂ ಮಾತಾಡ್ಸಲಿಲ್ರಿ ಅವ್ರು. ನಾನು ಮಾತಾಡ್ಸಾರ ಹಂಗ ಬಡಿದ ಮಾಡಿದ್ರಿ ಬರೀ. ಈ ಹಲ್ಲೆ ಮಾಡಿದ್ರಲ್ಲ, ಹಲ್ಲೆ ಮಾಡಿದ ಸ್ಥಳ ಯಾವುದು, ಎಲ್ಲಿ ಐತ ಪ್ರೂಫ್ ಏನಾದ್ರು? ಎಲ್ಲಿ ಯಾವ ಸ್ಥಳದಾಗ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು? ಅದ್ರ BLD ಕಾಲೇಜ್ ಸ್ವಿಮ್ಮಿಂಗ್ ಪೂಲ್ ಅಂತೇಳ್ರಿ, ಜಮಖಂಡಿ BLD ಕಾಲೇಜ್ ಜಮಖಂಡಿ. ಅಲ್ಲಿ ನಿಮ್ಮ ಮೇಲೆ ಹಲ್ಲೆ ಮಾಡಿ. ಮತ್ತೀಗ FIR ಮಾಡಿವ್ರಿ ನಾವು. ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ರಿ. ಈಗ FIR ಮಾಡಿದ್ರಲ್ಲ, ಯಾವ್ದು ಜಮಖಂಡಿ ಪೊಲೀಸ್ ಸ್ಟೇಷನ್ ಮಾಡಿದ್ರ, ಎಲ್ಲಿ ಮಾಡಿದ್ರಪ್ಪ ನೀವು? ಇಲ್ಲೇ ಜಮಖಂಡಿ ಟೌನ್ ಸ್ಟೇಷನ್ದಾಗ ಮಾಡಿವ್ರಿ. ಆದ್ರೆ SP ಆಫೀಸ್ ಹೋಗಿದ್ರಿ. ಹೋಗಿ ಅವ್ರು SP ಅವ್ರು PSI ಫೋನ್ ಅಂತ ಇಕ್ಕಟ್ಟು FIR ಮಾಡ್ಯಾರಿ. ಇವ್ರು FIR ಆದ್ರೂ ಇನ್ನಾದ್ರು ಅರೆಸ್ಟ್ ಮಾಡಿಲ್ರಿ. ಅವ್ರು ಇಲ್ಲೇ ಏನೋ ತಿರ್ಗಾಡಾಕತ್ತಾರಿ. ಈಗ ನಿಮ್ಗೆ ಅನ್ಯಾಯ ಆಗೈತ್ರಿ. ನಮಗೆಲ್ಲ ಬಾಳ ಬಡದಾರಿ. ನಮ್ ಅನ್ಕಾಯ್ದ್ರು ಏನೂ ತಪ್ಪಿಲ್ಲ. ತಪ್ಪಿತ್ತಂದ್ರು ನಮ್ಮನ್ನ ಒಳಗ್ ಹಾಕಿಬಿಡತ್ ಹೇಳಿ. ನಾವು PSI ಜಮಖಂಡಿ PSI ಹೇಳೋದಿದಾರಿ. ನಮ್ದು ಏನಾರ ತಪ್ಪಿತ್ತಂದ್ರ ಒಳಗ್ ಹಾಕಿಬಿಡತ್ ಹೇಳಿ. ನಿಮ್ಗೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗ್ಬೇಕ್ರಿ. ನಮ್ ನಿಟ್ಟೆಲ್ಲ ಬಡದಾರಿ ಪೂರಾ. ನಾವೆಲ್ಲ ಇನ್ನಾಟ್ ಬಿಟ್ರೆ ಕೊಂದ ಬಿಡ್ತಿದ್ದೀರಿ ನಮ್ಗೆ.